ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಫೋಟೋಶಾಪ್ ಒಳಗೆ ಅಂತಂದ್ರೆ ಸಿಲ್ವರ್ ಟೆಕ್ಸ್ಟ್. ಫೋಟೋಶಾಪ್ ಒಳಗೆ ಸಿಲ್ವರ್ ಟೆಕ್ಸ್ಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ರೀತಿ ರಚನೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುನ್ನ ಅದರಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡ್ತಿದ್ದವರಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಯಾವಂತ ನೋಟಿಫಿಕೇಶನ್ ಬರ್ತದೆ ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರ್ತವೆ. ಈ ಮೂಲಕ ಹಲವಾರು ರೀತಿಯಲ್ಲಿ ಅವರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನೀವು ಪಡ್ಕೋಬಹುದು ಪ್ರತಿದಿನ ನಾನು ಹೇಳ್ತಾ ಬನ್ನಿ. ಇನ್ನೇಕ್ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನನಗೆ ಓಪನ್ ಮಾಡ್ತಿದ್ದೀನಿ 7.0 ಫೋಟೋಶಾಪ್ನ. ಇದರಲ್ಲಿ ಓಪನ್ ಮಾಡಿಬಿಟ್ಟು ಒಂದು ಪೇಜ್ ಬೇಕಾಗಿದೆ, ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿದೆ. ಫೈಲಲ್ಲಿ ಹೋಗ್ಬಿಟ್ಟು ನ್ಯೂ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇಲ್ಲಿ ಬೇಕಾಗಿರ್ತಕ್ಕಂಥ ಒಂದು ನ್ಯೂ ಪೇಜ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಅವಶ್ಯಕತೆ ಇರ್ತದೋ ಅಷ್ಟನ್ನು ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ವೈಟು, RGB ಕಲರು, ಪಿಕ್ಸೆಲಲ್ಲಿ ನಾನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಓಕೆ, ನಾನು ಈ ಥರ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊತೀನಿ. ಇದು ಲಾಕ್ ಆಗಿದೆ. ಅನ್ಲಾಕ್ ಮಾಡ್ಕೋಬೇಕಂತಂದ್ರೆ ಈ ಒಂದು ಲೇಯರ್ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡ್ರೆ ಈ ಲೇಯರು ಅನ್ಲಾಕ್ ಆಗುತ್ತೆ. ಸೊ ಇದ್ರ ಮೇಲೆ ನಾವು ವರ್ಕ್ ಮಾಡ್ಕೋಬಹುದು. ಸಪೋಸ್ ಹಾಗೆ ಮಾಡಿದ್ರೆ ಅದು ಲೇಯರ್ ಆಗಿ ಕನ್ವರ್ಟಿಂಗ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನ ಲೇಯರ್ನ ಅನ್ಲಾಕ್ ಮಾಡಿದ್ದೀನಿ. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಇದ್ರಲ್ಲಿ ಬ್ಯಾಕ್ಗ್ರೌಂಡ್ಗೆ ಒಂದು ಸಿಲ್ವರ್ ಟೆಕ್ಸ್ಟ್ ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದು ಸಿಲ್ವರ್ ತರ ಕಾಣ್ಬೇಕಂತಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಬಹಳ ಅತ್ಯವಶ್ಯಕವಾಗಿ ಬೇಕಾಗಿರ್ತೈತಿ. ಸೊ ಯಾವ ರೀತಿ ಬ್ಯಾಕ್ ಗ್ರೌಂಡ್ ಬೇಕಾಗಿರ್ತೈತಿ ಅಂತಂದ್ರೆ ಬ್ಲಾಕ್ ಕಲರು ಅಥವಾ ಸಿಲ್ವರ್ ಕಲರ್ ಕಾಣುವ ಹಾಗೆ ಒಂಥರ ನಸ್ಪುಡಿ ಕಲರು ಈ ತರ ಬೇಕಾಗತ್ತೆ. ಒಂದು ಬ್ಯಾಕ್ ಗ್ರೌಂಡ್ ಬೇಕಾಗತ್ತೆ. ಆ ತರ ಕಲರ್ನ ಯಾವ ರೀತಿ ರಚನೆ ಮಾಡ್ಕೋಬೇಕಂತಂದ್ರೆ ಇಲ್ಲಿ F1 ಟೂಲ್ ಇದೆಯಲ್ಲ, ಇಲ್ಲಿ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನ್ ಬರ್ತೈತೆ ಅಂತಂದ್ರೆ ಗ್ರೇಡಿಯಂಟ್ ಓವರ್ಲೇ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಗ್ರೇಡಿಯಂಟ್ ಓವರ್ಲೇ. ಸೊ ಇಲ್ಲಿ ನೋಡ್ತಿರ್ಬೋದು ಈ ತರ ಒಂದು ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ನೋಡ್ತಿದ್ದೀರಾ ಈ ತರ ಒಂದು ಬ್ಲಾಕ್ ಆಗಿದೆ. ಓಕೆ, ಇದರಲ್ಲಿ ಓಕೆ ಇದರಲ್ಲಿ ಫ್ರೆಂಡ್ಸ್ ಈ ತರ ಒಂದು ಪೇಜ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಏನ್ ಮಾಡ್ತೀನಿ, ಟೆಕ್ಸ್ಟ್ ಟೂಲ್ ಬರ್ತೀನಿ. ಇಲ್ಲಿ ಟೆಕ್ಸ್ಟ್ ಟೂಲ್ ಕ್ಲಿಕ್ ಮಾಡ್ಕೊಂಡು ಟಿ ಅನ್ನೋದೊಂದು ಇದಿಲ್ಲ, ಇಲ್ಲಿ ಟೆಕ್ಸ್ಟ್ ಟೂಲ್ ಬಂದ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ಒರಿಜಿನಲ್ ಟೈಪ್ ಟೂಲ್ ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಒಂದು ನೇಮ್ನ ಟೈಪ್ ಮಾಡ್ತೀನಿ. ಸಿಲ್ವರ್. ಫ್ರೆಂಡ್ಸ್, ಈ ತರ ಒಂದು ಸಿಲ್ವರ್ ಅನ್ನೋ ಒಂದು ಟೆಕ್ಸ್ಟ್ ನಾನು ಒಂದು ಅಕ್ಷರನ ನಾನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಈ ತರ ಒಂದು ಸಿಲ್ವರ್ ಟೆಕ್ಸ್ಟ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದು ಅಂದ್ರೆ ಮೊದಲಿಗೆ ಓಕೆ ಗೈಸ್, ಇಲ್ಲಿ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡು ಬ್ಲೆಂಡಿಂಗ್ ಆಪ್ಷನ್ಸ್ ಹೋಗ್ಬೇಕು. F ಅಲ್ಲಿ ಬಂದ್ಬಿಟ್ಟು ಫಸ್ಟ್ ಒನ್ ಬ್ಲೆಂಡಿಂಗ್ ಆಪ್ಷನ್ಸ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಲೆವೆಲ್ ಅಂಡ್ ಎಂಬಾಯ್ಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಸರ್ ಈ ತರ ಇಂಟರ್ಫೇಸ್ ಬರ್ತೈತೆ, ಇಲ್ಲಿ ನೋಡ್ತಿರ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಬಂದಿದ್ದು ಇಲ್ಲಿ ಫಸ್ಟ್ ಇನ್ನರ್ ಬೇವಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸ್ಮೂತ್ ಇರಲಿ, ಡೆಪ್ತ್ ಅಷ್ಟೇ ಇರಲಿ 100%, ಅಪ್ ಇರಲಿ, ಸೈಜ್ ಸ್ವಲ್ಪ ಇಷ್ಟಿರಲಿ. ಓಕೆ, ಸ್ಟ್ರೆಂತ್ ಅಷ್ಟೇ ಇರಲಿ. ಓಕೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ರಿಂಗ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಟೂಲ್ನ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಬನ್ನಿ, ಕೌಂಟರ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕೌಂಟರ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೇಮ್ ಮ್ಯಾಜಿಟಿ ಇಲ್ಲಿ ಬರಬೇಕು. ಬಂದ್ಬಿಟ್ಟು ಇಲ್ಲಿ ಒಂದು ರಿಂಗ್ ಇದೆ, ನೋಡೋಣ. ಓಕೆ, ಸೆಕೆಂಡ್ ಒನ್ ಇಲ್ಲೇ ಸೇಮ್ ಮ್ಯಾಜಿಟಿ ರಿಂಗ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅನ್ನಿ. ಸೊ ಇಲ್ಲಿ ನೋಡ್ತಿದ್ರ ಸಿಲ್ವರ್ ಟೆಕ್ಸ್ಟ್ ರೆಡಿ ಆಗಿದೆ. ಟೆಕ್ಸ್ಟ್ ಸೂಪರ್ ಆಗಿ ಬಂದಿದೆ.